ಐದನೇ ರನ್ನರ್ ಅಪ್ ಆದ ಭವ್ಯ ಗೌಡಗೆ ಸಿಕ್ಕಿದ್ದ ಕ್ಯಾಶ್ ಪ್ರೈಸ್ ಇಷ್ಟು. ಬಿಗ್ ಬಾಸ್ ಕನ್ನಡ ಸೀಸನ್ 11 ಗ್ರ್ಯಾಂಡ್ ಫಿನಾಲೆಯ ಮೊದಲ ದಿನ ಮುಕ್ತಾಯವಾಗಿದೆ. ಮೊದಲನೇ ದಿನದ ಕೊನೆಯಲ್ಲಿ ಬಿಗ್ ಬಾಸ್ ಮನೆಯಿಂದ 6ನೇ ಸ್ಪರ್ಧಿ ಹಾಗೂ 5ನೇ ರನ್ನರ್ ಅಪ್ ಆಗಿ ಭವ್ಯ ಗೌಡ ಹೊರಬಂದಿದ್ದಾರೆ. ಬಹಳಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದ ಭವ್ಯ ಗೌಡ ನಿರಾಸೆಯಾಗಿದೆ. ಕೊನೆಯ ಗಳಿಗೆಯಲ್ಲಿ ಎಡವಿದ್ದಾರೆ. ಗ್ರ್ಯಾಂಡ್ ಫಿನಾಲೆಯಲ್ಲಿ 6 ಮಂದಿಯಲ್ಲಿ ಕೊನೆಯ 4ನೇ ರನ್ನರ್ ಅಪ್ ಆಗಬಹುದು ಎಂಬ ನಿರೀಕ್ಷೆ ಇತ್ತು. ರಜತ್ ಕಿಶನ್ ಮೊದಲು ಬಿಗ್ ಬಾಸ್ ಮನೆಯಿಂದ ಹೊರಬರಬಹುದು ಎಂಬ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಮೊದಲು ಎಲಿಮಿನೇಟ್ ಆಗಿದ್ದು ಭವ್ಯ ಗೌಡ. 6 ಮಂದಿಯ ಪೈಕಿ ಬಂದಿರೋ ವೋಟ್ಗಳ ಪೈಕಿ ಭವ್ಯ ಗೌಡಗೆ ಹೆಚ್ಚು ವೋಟ್ಗಳು ಬಂದಿದ್ದರಿಂದ 5ನೇ ರನ್ನರ್ ಅಪ್ಗೆ ತೃಪ್ತಿ ಪಟ್ಟುಕೊಳ್ಳಬೇಕಾಯಿತು. 17 ವಾರಗಳ ಕಾಲ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಮನೆಯಲ್ಲಿ ಭವ್ಯಗೌಡ ಟ್ರೋಫಿ ಗೆಲ್ಲುವುದಕ್ಕೆ ಸಿಕ್ಕಾಪಟ್ಟೆ ಪೈಪೋಟಿ ಮಾಡಿದ್ದರು. ಉಳಿದ ಸ್ಪರ್ಧಿಗೆ ಖಡಕ್ ಪೈಪೋಟಿ ಕೊಟ್ಟಿದ್ದರು. ಅವರಿಗೆ ಸಿಕ್ಕಿದ ಸಂಭಾವನೆ ಹೊರತುಪಡಿಸಿ 5ನೇ ರನ್ನರ್ ಅಪ್ ಆಗಿ ವೇದಿಕೆ ಮೇಲೆ ಸಿಕ್ಕಿದ ಸಂಭಾವನೆ ಎಷ್ಟು? ಬಿಗ್ ಬಾಸ್ ಕನ್ನಡ ಸೀಸನ್ 11 ಗ್ರ್ಯಾಂಡ್ ಫಿನಾಲೆವರೆಗೂ ಬಂದು ಕೊನೆಯಲ್ಲಿ ಎಡವಿದ ಭವ್ಯಗೌಡಗೆ 64 ಲಕ್ಷ ಮಂದಿ ವೋಟ್ ಮಾಡಿದ್ದರು. ಆದರೂ ಕೂಡ ಇದು ಅತಿ ಕಡಿಮೆ ಎಂದು ಸಾಬೀತಾಗಿದೆ. ಯಾಕಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ನ ವಿನ್ನರ್ ಆಗಿರೋ ಸ್ಪರ್ಧಿಗೆ ಈಗಾಗಲೇ 5 ಕೋಟಿಗೂ ಅಧಿಕ ವೋಟ್ಗಳು ಬಂದಿವೆ ಅನ್ನೋದನ್ನು ರಿವೀಲ್ ಮಾಡಲಾಗಿದೆ. ಅದ್ಯಾರು ಅನ್ನೋದು ನಾಳೆ ಗೊತ್ತಾಗುತ್ತದೆ. ಅಂದಾಗೆ ಎಲಿಮಿನೇಟ್ ಆದ ಭವ್ಯಗೌಡಗೆ ಹೊರಬರುತ್ತಿದ್ದಂತೆ ವೇದಿಕೆ ಮೇಲೆ ಕ್ಯಾಶ್ ಪ್ರೈಸ್ ಸಿಕ್ಕಿದೆ. ಶ್ರೀಕೃಷ್ಣ ಹಳ್ಳಿತುಪ್ಪ ಅವರಿಂದ ಭವ್ಯಗೌಡಗೆ 2 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ಕಿದೆ. ಹಾಗೆ ಸುದರ್ಶನ್ ಸೆಲ್ಸ್ ಅವರಿಂದ 1 ಲಕ್ಷ ರೂಪಾಯಿ ಹಣ ಬಂದಿದೆ. ಇಕೋ ಪ್ಲಾನೆಟ್ ಎಲಿವೇಟರ್ ಅವರಿಂದ ಭವ್ಯಗೌಡಗೆ 50,000 ರೂಪಾಯಿ ಸಿಕ್ಕಿದೆ. ಒಟ್ಟು 3.5 ಲಕ್ಷ ರೂಪಾಯಿ ಸಂಭಾವನೆಯನ್ನು ಹೊರತುಪಡಿಸಿ ಲಭಿಸಿದೆ. ಈ ಬಾರಿ ಬಿಗ್ ಬಾಸ್ ಕನ್ನಡ 11ರಲ್ಲಿ ಅಂತಿಮ ಹಂತದಲ್ಲಿ ಇಬ್ಬರು ಮಹಿಳೆಯರು ಇರುತ್ತಾರೆ ಎಂಬ ಮಾತು ಕೇಳಿ ಬರುತ್ತಿತ್ತು. ಮೊದಲೇಳು ಸ್ಥಾನದಲ್ಲಿ ಮೋಕ್ಷಿತಾ ಹಾಗೂ ಭವ್ಯ ಇರಬಹುದು ಎಂಬ ನಿರೀಕ್ಷೆ ಕೂಡ ಇತ್ತು. ಆದರೆ ಗ್ರ್ಯಾಂಡ್ ಫಿನಾಲೆ ಮೊದಲ ಹಂತದಲ್ಲಿ ಇಬ್ಬರು ಮಹಿಳಾ ಅಭ್ಯರ್ಥಿ ಹೊರಬಂದಿದ್ದಾರೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದು ಮೋಕ್ಷಿತಾ ಮಾತ್ರ. ಇವರು ಫೈನಲ್ವರೆಗೂ ಹೋಗುತ್ತಾರಾ ಅನ್ನೋ ಪ್ರಶ್ನೆ ಎಲ್ಲವನ್ನೂ ಕಾಡುತ್ತಿದೆ. ಇನ್ನು ಭವ್ಯಗೌಡ ಬಿಗ್ ಬಾಸ್ ಮನೆ ಒಳಗೆ ಪ್ರವೇಶ ಮಾಡೋದಕ್ಕೂ ಮುನ್ನ ಧಾರಾವಾಹಿ ಮೂಲಕ ಜನಪ್ರಿಯತೆ ಗಳಿಸಿದರು. ಅವರು ನಟಿಸಿದ ಗೀತಾ ಧಾರಾವಾಹಿ ಇದೇ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗಿತ್ತು. ಬಿಗ್ ಬಾಸ್ನಲ್ಲಿ ಖಡಕ್ ಆಗಿ ಆಟ ಆಡಿದ ಮಹಿಳೆ ಅಂದರೆ ಅದು ಭವ್ಯಗೌಡ. ತಮ್ಮನ್ನು ಟೀಕೆ ಮಾಡಿದವರಿಗೆ ಖಡಕ್ ಆಗಿ ತಿರುಗೇಟು ಕೊಡುತ್ತಿದ್ದರು. ಆದರೆ ತ್ರಿವಿಕ್ರಮ್ ನೆರವಿನಿಂದ ಗ್ರ್ಯಾಂಡ್ ಫಿನಾಲೆವರೆಗೂ ಬಂದಿದ್ದಾರೆ ಅನ್ನೋ ಟೀಕೆಗಳು ವ್ಯಕ್ತವಾಗಿದ್ದವು. ಇವಿಷ್ಟು ಇವತ್ತಿನ ವಿಡಿಯೋ.